ಸಿಎಂ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬಹಳ ಪ್ರಬಲವಾಗಿ ಇತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಅಂದ್ರೆ ಈ ಮುಖ್ಯಮಂತ್ರಿ ಜಿದ್ದಾಜಿದ್ದಿ ಏನ್ ನಡೀತಾ ಇದೆ, ಟಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ. ಈ ಜಿದ್ದಾಜಿದ್ದಿಗೆ ಒಂದು ಫುಲ್ ಸ್ಟಾಪ್ ಹಾಕುವ ರೀತಿನಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಾನೇ ಸಿಎಂ ಆಗಿರ್ತೀನಿ ಅಂತ ಸದನದಲ್ಲಿ ಸಿಎಂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಎಲ್ಲೂ ಕೂಡ ಅವ್ರು ಬಿಟ್ಕೊಡ ಮಾತನಾಡ್ತಾ ಇಲ್ಲ, ಸೋಲೋ ಮಾತನಾಡ್ತಾ ಇಲ್ಲ. ಬಹಳ ಕ್ಲಿಯರ್ ಅಂಡ್ ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಸದನದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವಿಜಯ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಈ ಸಿಎಂ ಹುದ್ದೆ ವಿಚಾರದಲ್ಲಿ ಬಿಟ್ಕೊಡೋ ಹಂಗೆ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ಯುದ್ಧ ಸೋಲೋ ಹಂಗೂ ಕಾಣ್ತಾ ಇಲ್ಲ. ಫಾರ್ಮ್ ಆಗಿ ಅವರು ನಾನೇ ಮುಂದುವರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರ ಹಿಂದೆ ಏನೆಲ್ಲ ನಡೀತಾ ಇದೆ, ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ವಿಜಯ್? ಶ್ರೀಲಕ್ಷ್ಮಿ, ಸಿಎಂ ಕುರ್ಚಿ ಸಂಬಂಧಪಟ್ಟಂತೆ ಹಿಂದೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೂಡ ಅದೊಂದು ರೀತಿಯಲ್ಲಿ ಬಹಿರಂಗ ಜೊತೆ ಕೂಡ ಅದೊಂದು ರೀತಿಯಲ್ಲಿ ಆಂತರಿಕವಾಗಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸದನದ ಒಳಗಡೆ ನಾನೇ 5 ವರ್ಷ ಸಿಎಂ ಇರ್ತೀನಿ ಅಂತ ಹೇಳುವ ಮೂಲಕ ಪಕ್ಷದಲ್ಲಿ ಇರುವಂತಹ ಅವರ ವಿರೋಧಿಗಳು ಮತ್ತು ಡಿ.ಕೆ. ಶಿವಕುಮಾರ್ಗೆ ನೇರವಾಗಿ ಸಂದೇಶವನ್ನ ಮಾಡಿದ್ರು ಅಂತ. ಯಾಕಂದ್ರೆ ಸದನದಲ್ಲಿ ಇಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಂಬಂಧಪಟ್ಟಂತೆ ರಚನೆ ಏನು ಆ ಸಮಿತಿ ರದ್ದು ಸಂಬಂಧಪಟ್ಟ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕಾಲು ಹೇಳಿದ್ರು, ಮುಂದೆ ನೀವು ಇರ್ತಿರೋ ಇಲ್ವೋ ಸಿಎಂ ಸಂಬಂಧಪಟ್ಟಂತೆ ಅಂತ ಹೇಳಿದ ಸಂದರ್ಭದಲ್ಲಿ ಅದರಲ್ಲಿ ನೇರವಾಗಿ ಅಷ್ಟೇ ಖಡಕ್ಕಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನೇ 5 ವರ್ಷ ಇರ್ತೀನಿ ಅಂತ ಹೇಳೋ ಮೂಲಕ ಒಂದು ಪಕ್ಷದ ಒಳಗಡಿನ ವಿರೋಧಿಗಳಿಗೆ ಮತ್ತು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂತ ಜೊತೆ ಸದನದಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿ ಬಹಳ ಆತ್ಮವಿಶ್ವಾಸದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಪಕ್ಷದ ಒಳಗಡೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಥವಾ ಸಿದ್ದರಾಮಯ್ಯ ಮತ್ತೆ 5 ವರ್ಷ ಮುಂದುವರಿಯುತ್ತಾರೆ ಅನ್ನುವಂಥದ್ದು, ಅಂದ್ರೆ ಇನ್ನು ಉಳಿದ 3 ವರ್ಷ ಮುಂದುವರಿತಾರೆ ಅಂತ ಹೇಳೋ ಮೂಲಕ ಸಿಎಂ ಕುರ್ಚಿಗಾಗಿ ನಿಂತಿರುವಂತಹ ಒಂದು ಏನು ಒಳಗಡೆನ ಒಂದು ಏನು ಆಂತರಿಕ ಸಂಘರ್ಷ ಇರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವಿನ ಆಂತರಿಕ ಸಂಘರ್ಷ ಇರ್ಬೋದು, ಅದಕ್ಕೆ ಒಂದು ಸಂದೇಶ ಕೊಟ್ಟ ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗಿರುವಂಥದ್ದು ಶ್ರೀಲಕ್ಷ್ಮಿ. ಸಿಎಂ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬಹಳ ಪ್ರಬಲವಾಗಿ ಇತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಅಂದ್ರೆ ಈ ಮುಖ್ಯಮಂತ್ರಿ ಜಿದ್ದಾಜಿದ್ದಿ ಏನ್ ನಡೀತಾ ಇದೆ, ಟಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ. ಈ ಜಿದ್ದಾಜಿದ್ದಿಗೆ ಒಂದು ಫುಲ್ ಸ್ಟಾಪ್ ಹಾಕುವ ರೀತಿನಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಾನೇ ಸಿಎಂ ಆಗಿರ್ತೀನಿ ಅಂತ ಸದನದಲ್ಲಿ ಸಿಎಂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಎಲ್ಲೂ ಕೂಡ ಅವ್ರು ಬಿಟ್ಕೊಡ ಮಾತನಾಡ್ತಾ ಇಲ್ಲ, ಸೋಲೋ ಮಾತನಾಡ್ತಾ ಇಲ್ಲ. ಬಹಳ ಕ್ಲಿಯರ್ ಅಂಡ್ ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಸದನದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವಿಜಯ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಈ ಸಿಎಂ ಹುದ್ದೆ ವಿಚಾರದಲ್ಲಿ ಬಿಟ್ಕೊಡೋ ಹಂಗೆ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ಯುದ್ಧ ಸೋಲೋ ಹಂಗೂ ಕಾಣ್ತಾ ಇಲ್ಲ. ಫಾರ್ಮ್ ಆಗಿ ಅವರು ನಾನೇ ಮುಂದುವರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರ ಹಿಂದೆ ಏನೆಲ್ಲ ನಡೀತಾ ಇದೆ, ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ವಿಜಯ್? ಶ್ರೀಲಕ್ಷ್ಮಿ, ಸಿಎಂ ಕುರ್ಚಿ ಸಂಬಂಧಪಟ್ಟಂತೆ ಹಿಂದೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೂಡ ಅದೊಂದು ರೀತಿಯಲ್ಲಿ ಬಹಿರಂಗ ಜೊತೆ ಕೂಡ ಅದೊಂದು ರೀತಿಯಲ್ಲಿ ಆಂತರಿಕವಾಗಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸದನದ ಒಳಗಡೆ ನಾನೇ 5 ವರ್ಷ ಸಿಎಂ ಇರ್ತೀನಿ ಅಂತ ಹೇಳುವ ಮೂಲಕ ಪಕ್ಷದಲ್ಲಿ ಇರುವಂತಹ ಅವರ ವಿರೋಧಿಗಳು ಮತ್ತು ಡಿ.ಕೆ. ಶಿವಕುಮಾರ್ಗೆ ನೇರವಾಗಿ ಸಂದೇಶವನ್ನ ಮಾಡಿದ್ರು ಅಂತ. ಯಾಕಂದ್ರೆ ಸದನದಲ್ಲಿ ಇಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಂಬಂಧಪಟ್ಟಂತೆ ರಚನೆ ಏನು ಆ ಸಮಿತಿ ರದ್ದು ಸಂಬಂಧಪಟ್ಟ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕಾಲು ಹೇಳಿದ್ರು, ಮುಂದೆ ನೀವು ಇರ್ತಿರೋ ಇಲ್ವೋ ಸಿಎಂ ಸಂಬಂಧಪಟ್ಟಂತೆ ಅಂತ ಹೇಳಿದ ಸಂದರ್ಭದಲ್ಲಿ ಅದರಲ್ಲಿ ನೇರವಾಗಿ ಅಷ್ಟೇ ಖಡಕ್ಕಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನೇ 5 ವರ್ಷ ಇರ್ತೀನಿ ಅಂತ ಹೇಳೋ ಮೂಲಕ ಒಂದು ಪಕ್ಷದ ಒಳಗಡಿನ ವಿರೋಧಿಗಳಿಗೆ ಮತ್ತು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂತ ಜೊತೆ ಸದನದಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿ ಬಹಳ ಆತ್ಮವಿಶ್ವಾಸದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಪಕ್ಷದ ಒಳಗಡೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಥವಾ ಸಿದ್ದರಾಮಯ್ಯ ಮತ್ತೆ 5 ವರ್ಷ ಮುಂದುವರಿಯುತ್ತಾರೆ ಅನ್ನುವಂಥದ್ದು, ಅಂದ್ರೆ ಇನ್ನು ಉಳಿದ 3 ವರ್ಷ ಮುಂದುವರಿತಾರೆ ಅಂತ ಹೇಳೋ ಮೂಲಕ ಸಿಎಂ ಕುರ್ಚಿಗಾಗಿ ನಿಂತಿರುವಂತಹ ಒಂದು ಏನು ಒಳಗಡೆನ ಒಂದು ಏನು ಆಂತರಿಕ ಸಂಘರ್ಷ ಇರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವಿನ ಆಂತರಿಕ ಸಂಘರ್ಷ ಇರ್ಬೋದು, ಅದಕ್ಕೆ ಒಂದು ಸಂದೇಶ ಕೊಟ್ಟ ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗಿರುವಂಥದ್ದು ಶ್ರೀಲಕ್ಷ್ಮಿ.
ರೈಟ್. ಸಿಎಂ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬಹಳ ಪ್ರಬಲವಾಗಿ ಇತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಅಂದ್ರೆ ಈ ಮುಖ್ಯಮಂತ್ರಿ ಜಿದ್ದಾಜಿದ್ದಿ ಏನ್ ನಡೀತಾ ಇದೆ, ಟಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ. ಈ ಜಿದ್ದಾಜಿದ್ದಿಗೆ ಒಂದು ಫುಲ್ ಸ್ಟಾಪ್ ಹಾಕುವ ರೀತಿನಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಾನೇ ಸಿಎಂ ಆಗಿರ್ತೀನಿ ಅಂತ ಸದನದಲ್ಲಿ ಸಿಎಂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಎಲ್ಲೂ ಕೂಡ ಅವ್ರು ಬಿಟ್ಕೊಡ ಮಾತನಾಡ್ತಾ ಇಲ್ಲ, ಸೋಲೋ ಮಾತನಾಡ್ತಾ ಇಲ್ಲ. ಬಹಳ ಕ್ಲಿಯರ್ ಅಂಡ್ ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಸದನದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವಿಜಯ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಈ ಸಿಎಂ ಹುದ್ದೆ ವಿಚಾರದಲ್ಲಿ ಬಿಟ್ಕೊಡೋ ಹಂಗೆ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ಯುದ್ಧ ಸೋಲೋ ಹಂಗೂ ಕಾಣ್ತಾ ಇಲ್ಲ. ಫಾರ್ಮ್ ಆಗಿ ಅವರು ನಾನೇ ಮುಂದುವರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರ ಹಿಂದೆ ಏನೆಲ್ಲ ನಡೀತಾ ಇದೆ, ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಡೀತಾ ಇದೆ ವಿಜಯ್? ಶ್ರೀಲಕ್ಷ್ಮಿ, ಸಿಎಂ ಕುರ್ಚಿ ಸಂಬಂಧಪಟ್ಟಂತೆ ಹಿಂದೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೂಡ ಅದೊಂದು ರೀತಿಯಲ್ಲಿ ಬಹಿರಂಗ ಜೊತೆ ಕೂಡ ಅದೊಂದು ರೀತಿಯಲ್ಲಿ ಆಂತರಿಕವಾಗಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಮಹತ್ವದ ಬೆಳವಣಿಗೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸದನದ ಒಳಗಡೆ ನಾನೇ 5 ವರ್ಷ ಸಿಎಂ ಇರ್ತೀನಿ ಅಂತ ಹೇಳುವ ಮೂಲಕ ಪಕ್ಷದಲ್ಲಿ ಇರುವಂತಹ ಅವರ ವಿರೋಧಿಗಳು ಮತ್ತು ಡಿ.ಕೆ. ಶಿವಕುಮಾರ್ಗೆ ನೇರವಾಗಿ ಸಂದೇಶವನ್ನು ಮಾಡಿದ್ರು ಅಂತ. ಯಾಕಂದ್ರೆ ಸದನದಲ್ಲಿ ಇಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸಂಬಂಧಪಟ್ಟಂತೆ ರಚನೆ ಏನು ಆ ಸಮಿತಿ ರಚನೆ ಸಂಬಂಧಪಟ್ಟ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕಾಲು ಹೇಳಿದ್ರು, ಮುಂದೆ ನೀವು ಇರ್ತಿರೋ ಇಲ್ವೋ ಸಿಎಂ ಸಂಬಂಧಪಟ್ಟಂತೆ ಅಂತ ಹೇಳಿದ ಸಂದರ್ಭದಲ್ಲಿ ಅದರಲ್ಲಿ ನೇರವಾಗಿ ಅಷ್ಟೇ ಖಡಕ್ ಆಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನೇ 5 ವರ್ಷ ಇರ್ತೀನಿ ಅಂತ ಹೇಳೋ ಮೂಲಕ ಒಂದು ಪಕ್ಷದ ಒಳಗಡಿನ ವಿರೋಧಿಗಳಿಗೆ ಮತ್ತು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿರುವಂತ ಜೊತೆ ಸದನದಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿ ಬಹಳ ಆತ್ಮವಿಶ್ವಾಸದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಪಕ್ಷದ ಒಳಗಡೆ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಥವಾ ಸಿದ್ದರಾಮಯ್ಯ ಮತ್ತೆ 5 ವರ್ಷ ಮುಂದುವರಿಯುತ್ತಾರೆ ಅನ್ನುವಂಥದ್ದು, ಅಂದ್ರೆ ಇನ್ನು ಉಳಿದ 3 ವರ್ಷ ಮುಂದುವರಿತಾರೆ ಅಂತ ಹೇಳೋ ಮೂಲಕ ಸಿಎಂ ಕುರ್ಚಿಗಾಗಿ ನೆಟ್ಟಿರುವಂತಹ ಒಂದು ಏನು ಒಳಗಡೆನ ಒಂದು ಏನು ಆಂತರಿಕ ಸಂಘರ್ಷ ಇರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವಿನ ಆಂತರಿಕ ಸಂಘರ್ಷ ಇರ್ಬೋದು, ಅದಕ್ಕೆ ಒಂದು ಸಂದೇಶ ಕೊಟ್ರ ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗಿರುವಂಥದ್ದು ಶ್ರೀಲಕ್ಷ್ಮಿ. ಸಿಎಂ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬಹಳ ಪ್ರಬಲವಾಗಿ ಇತ್ತು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಅಂದ್ರೆ ಈ ಮುಖ್ಯಮಂತ್ರಿ ಜಿದ್ದಾಜಿದ್ದಿ ಏನ್ ನಡೀತಾ ಇದೆ, ಟಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ತಾವು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ. ಈ ಜಿದ್ದಾಜಿದ್ದಿಗೆ ಒಂದು ಫುಲ್ ಸ್ಟಾಪ್ ಹಾಕುವ ರೀತಿನಲ್ಲಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಾನೇ ಸಿಎಂ ಆಗಿರ್ತೀನಿ ಅಂತ ಸದನದಲ್ಲಿ ಸಿಎಂ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಎಲ್ಲೂ ಕೂಡ ಅವ್ರು ಬಿಟ್ಕೊಡ ಮಾತನಾಡ್ತಾ ಇಲ್ಲ, ಸೋಲೋ ಮಾತನಾಡ್ತಾ ಇಲ್ಲ. ಬಹಳ ಕ್ಲಿಯರ್ ಅಂಡ್ ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ. ಸದನದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವಿಜಯ್ ಕನೆಕ್ಟ್ ಆಗಿದ್ದಾರೆ. ವಿಜಯ್,